ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಸ್ಪೆಷಲ್ ರಸಮ್ನ ತೋರಿಸ್ತಾ ಇದ್ದೀನಿ. ಏನು ಗೊತ್ತಾ, ಅದು ಕ್ಯಾರೆಟ್ ರಸಮ್. ಕ್ಯಾರೆಟ್ ರಸಮ್ ಅಂತ ಕೇಳ್ತಿದ್ದ ಹಾಗೆ ಏನಪ್ಪ ಕ್ಯಾರೆಟಲ್ಲೂ ರಸಮ್ ಮಾಡ್ಬೋದಾ ಅಂತ ಅಂದ್ಕೊಳ್ತೀರಾ ಅಲ್ವಾ? ತುಂಬಾ ಚೆನ್ನಾಗಿರುತ್ತೆ. ಟೊಮೆಟೊ ರಸಮ್ ಹೇಗೆ ಮಾಡ್ತೀರಾ ಅದೇ ಥರ ತುಂಬ ಸಿಂಪಲ್ಲಾಗಿ ಈಸಿಯಾಗಿ 15 ನಿಮಿಷದಲ್ಲಿ ಈ ಕ್ಯಾರೆಟ್ ರಸಮ್ನ ಮಾಡ್ಕೊಂಡ್ಬಿಡ್ಬೋದು. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಒಳಗಡೆ 1 ಕಪ್ಪಷ್ಟು ನೀರು ಹಾಕೊಂಡಿದ್ದೀನಿ. ನೀರು ಚೆನ್ನಾಗಿ ಕುದಿಯೋದಕ್ಕೆ ಶುರು ಆಗ್ತಿದೆ. ಹಾಗೆ 2 ದಪ್ಪ ಸೈಜ್ ಕ್ಯಾರೆಟ್ನ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ. ಒಂದು 6 ಹಸಿಮೆಣಸಿನ್ಕಾಯಿ ಅಥವಾ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಬಿಟ್ಟು ಹಾಕೊಳ್ಳಿ. ಒಂದ್ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಕೊಂಡು ಕ್ಯಾರೆಟ್ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಕಂಪ್ಲೀಟ್ ಲೋ ಫ್ಲೇಮ್ ಮಾಡ್ತಾ ಇದ್ದೀನಿ. ಈಗ ಮೆಣಸಿನ್ಕಾಯಿ ಬೇಯ್ತಾ ಇರೋದು ಒಳ್ಳೆ ಘಮ ಬರ್ತಾ ಇದೆ. ಕ್ಯಾರೆಟ್ನ ಹಿಂಗೆ ಪ್ರೆಸ್ ಮಾಡಿದ್ರೇ ಗೊತ್ತಾಗ್ತಾ ಇದೆ ಬೆಂದಿದೆ ಅಂತ ಅಂದ್ಬಿಟ್ಟು. ಇಷ್ಟು ಬೆಂದಿದ್ರೆ ಸಾಕು. ಸ್ಟವ್ ಆಫ್ ಮಾಡಿಬಿಟ್ಟು ಈ ಕ್ಯಾರೆಟ್ ಮೆಣಸಿನ್ಕಾಯಿನ ಶೋಧಿಸ್ಕೊಳ್ತೀನಿ. ಈ ನೀರನ್ನು ಕೂಡ ಹಾಗೆ ಇಟ್ಕೊಂಡಿರ್ತೀನಿ. ಕುಟಾಣಿ ಒಳಗಡೆ ಮೆಣಸು ಅರ್ಧ ಟೀ ಸ್ಪೂನ್, ಜೀರಿಗೆ 1 ಟೀ ಸ್ಪೂನ್ ಹಾಕೊಂಡಿದ್ದೀನಿ. ನಿಮಗೆ ಖಾರ ಸ್ಟ್ರಾಂಗ್ ಆಗಿರಬೇಕು ಅಂತ ಅಂದರೆ ಮೆಣಸನ್ನ ಜಾಸ್ತಿ ಮಾಡಿಕೊಂಡು ಬೇಕಾದರೆ ಹಸಿ ಮೆಣಸಿನ್ಕಾಯಿನ ಸ್ವಲ್ಪ ಹಾಕೊಳ್ಳಿ. ಫಸ್ಟು ಮೆಣಸು ಜೀರಿಗೆನ ಕುಟ್ಕೊಂಡ್ಬಿಡೋಣ. ಮೆಣಸು ಜೀರಿಗೆ ಕುಟ್ತಾ ಇದ್ರೆ ಒಳ್ಳೆ ಘಮ ಬರ್ತಾ ಇದೆ. ಇದೇನು ತುಂಬ ಸಣ್ಣಕ್ಕೆ ನೈಸಕ್ಕೆ ಪುಡಿ ಮಾಡ್ಕೊಳ್ಳೋಂಗಿಲ್ಲ, ದಪ್ಪಕ್ಕೆ ಕುಟ್ಕೊಂಡ್ರೆ ಸಾಕು. ಒಂದು 10 ಎಸ್ಲು ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ. ಈ ಬೆಳ್ಳುಳ್ಳಿನೂ ಇದ್ರ ಜೊತೆನೆ ಕುಟ್ಕೊಳ್ಳೋಣ. ಇವಾಗ ಬೆಳ್ಳುಳ್ಳಿನೂ ಎಲ್ಲ ಚೆನ್ನಾಗಿ ಕುಟ್ಕೊಂಡಿದ್ದೀನಿ. ಇವಾಗ ಇದನ್ನ ಪಕ್ಕ ಎತ್ತಿಟ್ಕೊಳ್ಳೋಣ. ಬೇಯಿಸಿರೋಂಥ ಕ್ಯಾರೆಟು ಹಸಿಮೆಣಸಿನ್ಕಾಯಿನ ಮಿಕ್ಸರ್ ಜಾರ್ ಒಳಗಡೆ ಹಾಕೊಂಡು ಇವಾಗ ಒಂಚೂರು ನೀರು ಹಾಕೊಂಡು ನುಣ್ಣದಾಗಿ ರುಬ್ಕೊಳ್ತೀನಿ. ನೀರು ಹಾಕೊಂಡು ರುಬ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು 1 ಟೇಬಲ್ ಸ್ಪೂನ್ ಎಣ್ಣೆ, 1 ಟೀ ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ. ಯಾವಾಗಲೂ ತುಪ್ಪದಲ್ಲಿ ಒಗ್ಗರಣೆ ಹಾಕೊಂಡ್ರೆ ರಸಮ್ಗಳು ತುಂಬ ಚೆನ್ನಾಗಿರುತ್ತೆ. ಇದು 2 ಚೆನ್ನಾಗಿ ಬಿಸಿಯಾಗಲಿ. ಎಣ್ಣೆ ತುಪ್ಪ 2 ಚೆನ್ನಾಗಿ ಕಾಯ್ತಿದ್ದ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಚೆನ್ನಾಗಿ ಚಟಪಟ ಅನ್ನಲಿ. ಜೊತೆಯಲ್ಲೇ ಇಂಗು ಒಂದು ಸ್ವಲ್ಪ. ಸಾಸಿವೆ ಸಿಡಿಯೋದಕ್ಕೆ ಶುರು ಆಗ್ತಿದ್ದ ಹಾಗೆ ಕುಟ್ಟಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಮೆಣಸು, ಜೀರಿಗೆ ಇದು ಹಾಕೋದ್ರಿಂದನೇ ಈ ರಸಮ್ಗೆ ಒಂದು ಒಳ್ಳೆ ಘಮ ಬರೋದು. ಕಂಪ್ಲೀಟ್ ಲೋ ಫ್ಲೇಮ್ ಮಾಡಿಕೊಂಡು ಬೆಳ್ಳುಳ್ಳಿ ಹಸಿ ಘಮ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿದು ಹಸಿ ಘಮ ಹೋಗ್ತಿದ್ದ ಹಾಗೆ 1 ಒಣಗಿದ ಮೆಣಸಿನ್ಕಾಯಿ, 2 ಗರಿ ಕರಿಬೇವಿನ ಸೊಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ರುಬ್ಬಿರೋ ಅಂಥ ಮಿಶ್ರಣನ ಇದರೊಳಗೆ ಹಾಕೊಳ್ತೀನಿ. ರುಬ್ಬಿರೋ ಅಂಥ ಕ್ಯಾರೆಟ್ ಮಿಶ್ರಣನ ಹಾಕೊಂಡಿದ್ದೀನಿ. ಕ್ಯಾರೆಟ್ ಬೇಯಿಸೋದಕ್ಕೆ ನೀರು ಇಟ್ಕೊಂಡಿದ್ನಲ್ಲ, ಆ ನೀರನ್ನು ಕೂಡ ಇದಕ್ಕೆ ಹಾಕೊಳ್ತೀನಿ. ಫಸ್ಟ್ ಅದನ್ನ ಮಿಕ್ಸರ್ಗೆ ಹಾಕೊಂಡು ಉಳಿದಿರೋ ಅಂಥ ಮಿಶ್ರಣ ಕೂಡ ಹಾಕೊಳ್ತೀನಿ. 1 ಕಪ್ ನೀರು ಹಾಕೊಂಡು ಕ್ಯಾರೆಟ್ ಬೇಯಿಸ್ಕೊಂಡಿದ್ನಲ್ಲ ಅದು ಕಂಪ್ಲೀಟ್ ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ಅರ್ಧ ಕಪ್ ಅಷ್ಟು ನೀರು ಉಪಯೋಗಿಸ್ತಾ ಇದ್ದೀನಿ. ನೋಡಿಕೊಂಡು ತೆಳು ಮಾಡ್ಕೊಳ್ಳೋಣ. ಇದಕ್ಕೇನೆ ಇವಾಗ ಉಪ್ಪು, ಹುಣಸೆಹಣ್ಣಿನ ರಸ ಹಾಕೊಂಡು ಕುದಿಸ್ಕೊಳ್ತೀನಿ. ಗಟ್ಟಿ ಹುಣಸೆಹಣ್ಣಿನ ಪೇಸ್ಟು 1 ಟೇಬಲ್ ಸ್ಪೂನ್ ಅಥವಾ ಗೋಲಿ ಗಾತ್ರದ ಹುಣಸೆಹಣ್ಣು ತೊಗೊಂಡು ಅದ್ರ ರಸ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದು ಚೆನ್ನಾಗಿ ಕುದಿಯೋದಕ್ಕೆ ಶುರು ಆಗಲಿ. ಕುದಿಯೋದಕ್ಕೆ ಶುರು ಆಗಿದೆ ನೋಡಿ. ನಾನು ಸ್ವಲ್ಪ ನೀರು ಬೇಕಾಗುತ್ತೆ. ಟೇಸ್ಟ್ ಮಾಡಿ ನೋಡಿದೆ, ಉಪ್ಪು ಖಾರ ಎಲ್ಲ ಸ್ಟ್ರಾಂಗ್ ಆಗಿದೆ. ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ಬಿಡೋಣ. ಇದನ್ನ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ನಿಮಗೆ ಕ್ಯಾರೆಟ್ ರಸಮ್ ರೆಡಿ ಆಗುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡ್ತೀನಿ. ನಿಮಗೆ ಹುಳಿ ಇನ್ನೂ ಸ್ಟ್ರಾಂಗ್ ಆಗಿರಬೇಕು ಅಂತ ಅನ್ನೋರು ಬೇಕಿದ್ರೆ ಒಂದು ಹುಳಿ ಟೊಮೆಟೊ ಅಥವಾ ಜಾಮ್ ಟೊಮೆಟೊನ ಕ್ಯಾರೆಟ್ ಬೇಯಿಸ್ತಿರಲ್ಲ ಆ ಟೈಮಲ್ಲೇ ಹಾಕ್ಕೊಂಡು ಬೇಯಿಸ್ಕೋಬೋದು. ನಾನು ಹುಳಿ ಕಮ್ಮಿ ತಿನ್ನೋದ್ರಿಂದ ಬರೀ ಹುಣಸೆಹಣ್ಣಿನ ರಸ ಹಾಕೊಂಡಿದ್ದೀನಿ. ಹುಣಸೆಹಣ್ಣಿನ ರಸ ಬಿದ್ರೇ ರಸಮು ತುಂಬ ಚೆನ್ನಾಗಿರೋದು. ಇದು ಕುದೀಲಿ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಒಳ್ಳೆ ಘಮ ಘಮ ಅಂತ ಇರೋವಂಥ ಕ್ಯಾರೆಟ್ ರಸಮ್ ರೆಡಿ ಆಯಿತು. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಸರ್ವ್ ಮಾಡೋದಕ್ಕೆ ಕ್ಯಾರೆಟ್ ರಸಮ್ ರೆಡಿ ಇದೆ ನೋಡಿ. ಇದನ್ನು ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ ಊಟ ಆದಮೇಲೆ. ಇಲ್ಲಾಂದರೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಕ್ಯಾರೆಟ್ ರಸಮ್ ಹಾಕ್ಕೊಂಡು ತಿಂತಾ ಇರೋದು ಏನು ಚೆನ್ನಾಗಿರುತ್ತೆ ಗೊತ್ತಾ. ನಿಮಗೆ ಕ್ಯಾರೆಟ್ ಉಪಯೋಗಿಸಿ ಈ ರಸಮ್ ಮಾಡಿದ್ದೀರಾ ಅಂತಲೇ ಗೊತ್ತಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಹೇಳಿದ್ರೇ ಗೊತ್ತಾಗೋದು ಕ್ಯಾರೆಟ್ ರಸಮ್ ಅಂತ ಅಂದ್ಬಿಟ್ಟು. ಇವತ್ತಿನ ಈ ಸಿಂಪಲ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.